ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮಿ ಇನ್ಸ್ಪೈರ್ಸ್. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಇಂಜಿನಿಯರಿಂಗ್ ಕಾಲೇಜ್ ಫೀಸನ್ನು ಯಾವ ಥರ 4 ಲಕ್ಷದಿಂದ 30,000ವರೆಗೆ ಮಾಡೋದಂತ ಡೀಟೇಲಾಗಿ ಹೇಳ್ಕೊಡ್ತೀನಿ. ನಿಮ್ಮ ಕಂಪ್ಲೀಟ್ ಇಂಜಿನಿಯರಿಂಗ್ ಕಾಲೇಜ್ ಫೀಸ್ನ ಜಸ್ಟ್ ನೀವು 1 ಇಯರ್ಗೆ 30,000 ಪೇ ಮಾಡ್ತೀರಾ. ನಾನು ಆಚಾರ್ಯ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಿದ್ದೀನಿ, ಅಲ್ಲೇ ವಿಡಿಯೋನೇ ಮಾಡ್ತಿದ್ದೀನಿ. ಇವಾಗ ನಾನು ಹೆಂಗೆ ಈ ಕಾಲೇಜಲ್ಲಿ 4 ಲಕ್ಷ ಇರೋ ಪೇಮೆಂಟ್ ಫೀಸನ್ನು 30,000 ಪೇ ಮಾಡ್ತಿದ್ದೀನಿ ಅಂತಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಜೊತೆಯಲ್ಲಿ KCT ಫೀಸ್ ಎಷ್ಟಿರುತ್ತೆ ಅಂದರೆ 1 ಲಕ್ಷ ಇರುತ್ತೆ. ಈ 1,20,000 ಏನೋ ಇರ್ಬೋದು. ನೋಡಿ, PU ಅಲ್ಲಿ ಇವಾಗ ಯಾರ್ಯಾರು ಓದ್ತಿದ್ದೀರೋ ಅವರಿಗೆ ಇದು ಆಪರ್ಚುನಿಟಿ. PU ಅಲ್ಲಿ ಒಳ್ಳೆ ಬೋರ್ಡ್ ಎಕ್ಸಾಮ್ ಜೊತೆ ಒಳ್ಳೆ KCT ರ್ಯಾಂಕಿಂಗ್ ಇದ್ದರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿ ಇನ್ಕಮ್ ಇರುತ್ತಲ್ಲ, ಅದನ್ನು ನೀವು ರೆಡ್ಯೂಸ್ ಮಾಡ್ಕೊಂಡು SNQ ಕೋಟಾ ಅಂತ ಬರುತ್ತೆ. SNQ ಅಂದರೆ ಸೂಪರ್ ನ್ಯೂಮರಿಕ್ ಕೋಟಾ ಅಂತ. ಈ ಒಂದು ಕೋಟಾ ಎಸ್ಪೆಷಲಿ ಮಿಡಲ್ ಕ್ಲಾಸ್ ಅವ್ರಿಗೆ ಹೆಲ್ಪ್ ಆಗಲಿ, ಇನ್ಕಮಲ್ಲಿ ಯಾರು ಹಿಂದೆ ಉಳಿದಿರೋ ಅವ್ರಿಗೆ ಹೆಲ್ಪ್ ಆಗಲಿ ಅಂತಲೇ ಮಾಡಿದ್ದಾರೆ. ಇದು ನೀವು ಯೂಸ್ ಮಾಡ್ಕೊಬೇಕು. ಇದಕ್ಕೆ ಸ್ವಲ್ಪ ಎಲಿಜಿಬಿಲಿಟಿ ಇದ್ದಾವೆ. ಯಾವ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂದರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿ 8 ಲ್ಯಾಕಿಗೂ ಬಿಲೋ ಇರಬೇಕಂತಾರೆ. ಬಟ್ ನನಗೆ SNQ ಸಿಕ್ಕಿರೋದ್ರಿಂದ ನಾನು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಿದ್ದೀನಿ, ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು 30,000, 40,000, 20,000 ಬಿಲೋ 60,000 ಇದ್ದರೆ ಒಳ್ಳೆಯದು. ಈ ಒಂದು SNQ ಕೋಟಾನ ಯಾವ ರೀತಿ ನೀವು ಕ್ಲೈಮ್ ಮಾಡಬೇಕಂದ್ರೆ, ನೀವು KCT ಆಪ್ಷನ್ ಎಂಟ್ರಿ ಟೈಮಲ್ಲಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ RD ನಂಬರ್ನ ಅಪ್ಲೈ ಮಾಡಿದಾಗ ನಿಮಗೆ ಅಲ್ಲಿ ಚಾಯ್ಸ್ ಇರುತ್ತೆ. SNQಗೂ ನಾನು ಹೋಗ್ತೀನಿ ಅನ್ನೋದಕ್ಕೆ, ಅದಕ್ಕೆ ನೀವು ಆಗಬೇಕು. ಮೇನ್ ಇದಕ್ಕೆ ಎಲಿಜಿಬಿಲಿಟಿ ಏನಂದರೆ ನಿಮ್ಮ ರ್ಯಾಂಕಿಂಗ್ ಚೆನ್ನಾಗಿರಬೇಕು. ಎಕ್ಸ್ಪೆಷಲಿ ಜೊತೆಯಲ್ಲಿ ಇನ್ಕಮ್ ಕೂಡ ಕಮ್ಮಿ ಇರಬೇಕು. ಇವೆರಡು ನಿಮ್ಮ ಎಲಿಜಿಬಿಲಿಟಿ ಚೆನ್ನಾಗಿದ್ದರೆ ನಿಮಗೆ SNQ ಕೋಟಾ ಸಿಗೋದು ಚಾನ್ಸ್ ಇರುತ್ತೆ. ಬೆಸ್ಟು ಈ SNQ ಕೋಟಾ ಸಿಗೋದ್ರಿಂದ ಏನಂದರೆ ನಿಮ್ಮ ಫೀಸ್ ಕಮ್ಮಿ ಆಗುತ್ತೆ. ಅರೌಂಡ್ ನೀವು 4 ಇಯರ್ಸ್ಗೆ 2 ಲ್ಯಾಕ್ ಸೇವ್ ಮಾಡ್ತೀರಾ. ನಿಮ್ಮ ಪೇರೆಂಟ್ಸ್ಗೆ ಬರ್ಡನ್ ಕಮ್ಮಿ ಆಗುತ್ತೆ. ಸೊ ಯಾರ್ಯಾರು ಇವಾಗ PU ಅಲ್ಲಿ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿದ್ದೀರೋ ಚೆನ್ನಾಗಿ ಓದಿ. ನಾನು ಸುಮಾರು ಜನಕ್ಕೆ ಇಲ್ಲಿ ಅಬ್ಸರ್ವ್ ಮಾಡೋದೇ, PU ಅಲ್ಲೆಲ್ಲ ಅಷ್ಟು ಚೆನ್ನಾಗಿ ಓದಿಲ್ದಂಗೆ ಇಲ್ಲಿ ಬಂದು ಪೇಮೆಂಟ್ ಫೀಸ್ ಕಟ್ಬಿಟ್ಟು 4 ಲಕ್ಷ ತುಂಬ ಚೆನ್ನಾಗಿ ಓದ್ತಿದ್ದೀವಿ ಅನ್ನೋಂಗೆ ಬಟ್ಟೆ ಹಾಕೊಂಡು ಓದ್ತಾರೆ. ಸೊ ಆ ಥರ ಮಾಡಬೇಡಿ. ಇವಾಗ PU ಅಲ್ಲಿ ಓದಿ, ಮನಿ ಸೇವ್ ಆಗುತ್ತೆ. ಆಮೇಲೆ ಇಂಜಿನಿಯರಿಂಗ್ ಕಾಲೇಜಿಗೆ ಬನ್ನಿ, 1 ವರ್ಷ ಆರಾಮಾಗಿ ತಳ್ಳಿ. ಆಮೇಲೆ ನೆಕ್ಸ್ಟ್ ವರ್ಷದಿಂದ ಚೆನ್ನಾಗಿ ಓದ್ಕೊಂಡು ಎಲ್ಲ ಸ್ಕಿಲ್ ಕಡೆ ಗಮನ ಕೊಟ್ಟು ಸ್ಕಿಲ್ ಕಲೀರಿ. ಇದು ನೀವು ಮಾಡಬೇಕಾಗಿರೋ ಒಂದು ಬೆಸ್ಟ್ ರೋಡ್ ಮ್ಯಾಪ್ ಅಂತ ಹೇಳ್ಬೋದು. ಯಾವುದೇ ಥರ PUನ ನೆಗ್ಲೆಕ್ಟ್ ಮಾಡಬೇಡಿ, KCTನ ನೆಗ್ಲೆಕ್ಟ್ ಮಾಡಬೇಡಿ. ನಂದು 16,000 ರ್ಯಾಂಕಿಂಗ್ ಇತ್ತು. ಫಸ್ಟ್ ರೌಂಡ್ಗೆ ನನಗೆ SNQ ಸಿಕ್ತು ಆಚಾರ್ಯ ಕಾಲೇಜಲ್ಲಿ. ಸೊ ನಾನು ಫಸ್ಟ್ ಇಯರ್ ಕಟ್ಟಿದ ಫೀಸು 32,000, ನೆಕ್ಸ್ಟ್ 38, ನಂದೇನಿದ್ರು 32, 38 ಇದೆ. ಸೊ ನೀವು ಸಮೇತ ಈ ಒಂದು ಕೋಟಾನ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಪೇರೆಂಟ್ಸ್ ಮನಿನ ಸೇವ್ ಮಾಡಿ, ಓಕೆನಾ? ಯಾಕಂದರೆ ಮನಿ ಈಸ್ ಎವ್ರಿಥಿಂಗ್. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಇನ್ಫಾರ್ಮೇಟಿವ್ ಕಂಟೆಂಟ್ ಕೊಡ್ತಿರ್ತೀನಿ. ಪೇಜ್ನ ಫಾಲೋ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.